ಅವರಲ್ಲಿದೆ. ಸ್ಟ್ಯಾಂಡ್ ಹೋಟೆಲ್ಗೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದು. ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಭೈರತಿ ಸುರೇಶ್ ಅವರು ಕೂಡ ಇದ್ದಾರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ. ರಾಹುಲ್ ಗಾಂಧಿ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಥ್ ನೀಡಿರೋದು ಮಲ್ಲಿಕಾರ್ಜುನ್ ಖರ್ಗೆ, ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಅಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಡಿಕೆ ಶಿವಕುಮಾರ್ ಬಹುಶಃ ಇದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಎಲ್ಲರೂ ಕೂಡ ಒಪ್ಕೊಳ್ತಾರೆ, ಸರಾಗವಾಗಿ ಸಂಪುಟ ರಚನೆ ಆಗುತ್ತೆ, ಏನು ತೊಂದರೆ ಆಗಲ್ಲ ಅಂತ ಹೇಳಿ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಬಿಗ್ ಶಾಕ್ ಡಿಕೆ ಶಿವಕುಮಾರ್ ಅವರಿಗೆ. ಸ್ವತಃ ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಮುನಿಯಪ್ಪ ಬಹುಶಃ ಈ ರೀತಿಯ ಲಿಸ್ಟ್ ಮುಂದುವರಿಬಹುದು. ಹೇಗೆ ಇದನ್ನ ಸಮಾಧಾನ ಪಡಿಸ್ತಾರೆ? ಅವ್ರ ಕಡೆಯಿಂದ ಆಗ್ಲಿಕ್ಕಿಲ್ಲ. ಬಹುಶಃ ಡಿಕೆ ಶಿವಕುಮಾರ್ ಅವರ ಮಾತನ್ನು ಇವರು ಯಾರು ಕೇಳಿಕ್ಕಿಲ್ಲ. ಸೊ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಂದ ಹೇಳಿಸ್ತಾರ? ಆ ಪ್ರಯತ್ನವೇ ಈಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ನಡೆದಿದೆಯಾ ಹೇಗೆ? ಖಂಡಿತ ಶ್ರೀಪಾದ್, ಅತ್ಯಂತ ಉತ್ಸಾಹದಲ್ಲಿ ಮತ್ತೆ ಸುದೀರ್ಘವಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಮುಖ್ಯಮಂತ್ರಿ ತಮ್ಮ ಗುರಿಯನ್ನ ಸಾಧಿಸಿಕೊಂಡಂತಹ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಜೊತೆಗೆ 13 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದರೆ ಖಾತೆ ಹಂಚಿಕೆ ವಿಚಾರದಲ್ಲೇ ಪ್ರಾರಂಭದಲ್ಲೇ ಒಂದಷ್ಟು ಬೇಸರದ ನುಡಿಗಳು ಕೇಳಿಬಂದಿತ್ತು. ಅಧಿಕೃತವಾಗಿ ಯಾವಾಗ ಖಾತೆ ಹಂಚಿಕೆಯದ್ದು ಅಧಿಕೃತವಾಗಿ ಅಧಿಸೂಚನೆ ಆಯಿತು, ಅಲ್ಲಿಂದ ಹಿಡಿದು ಹಿರಿಯ ಸಚಿವರು ಎಲ್ಲರೂ ಕೂಡ ಒಂದಷ್ಟು ಎಲ್ಲರೂ ಅನ್ನೋದಕ್ಕಿಂತ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು, ಕೆಜೆ ಜಾರ್ಜು, ಕೃಷ್ಣ ಬೈರೇಗೌಡರು ಸೇರಿದಂತೆ ಎಚ್ ಮುನಿಯಪ್ಪ ಅವರು ಸೇರಿದಂತೆ ಹಿರಿಯರಲ್ಲೇ ಅತ್ಯಂತ ಹಿರಿಯರಾದಂತಹ ಸಚಿವರೆಲ್ಲರೂ ಕೂಡ ಈಗ ಸಾಕಷ್ಟು ಬೇಸರವನ್ನು ಹೊಂದಿರುವಂತದ್ದು. ಕಾರಣ ಏನಂತಂದ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವ ಖಾತೆಯನ್ನ ಬೇಕು ಅನ್ನುವಂಥದ್ದು ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲೇ ಸಾಕಷ್ಟು ಪಟ್ಟನ್ನ ಹಿಡಿದಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಕೂಡ ಅವರ ಮನೆಗೆ ಹೋಗಿ ಸಮಾಧಾನ ಪಡಿಸುವಂತ ಮತ್ತೆ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಮನವೊಲಿದಿದ್ರು. ಈ ಬಾರಿ ಕೂಡ ಅವರಿಗೆ ಏನು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಯಾವಾಗ ಜಲಸಂಪನ್ಮೂಲ ಖಾತೆ ಅಂತಂದು ಹೇಳಿದ್ರು, ಅದು ಸಹಜವಾಗಿ ಮುನಿಸು ತೀರ್ಕೊಂಡಿದೆ. ಅಧಿಕೃತವಾಗಿ ಏನು ಖಾತೆ ಹಂಚಿಕೆ ಆದ ನಂತರದಲ್ಲಿ ಅವರು ರಾಜೀನಾಮೆ ಪತ್ರೆಯನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಕೆ ಎಚ್ ಮುನಿಯಪ್ಪ ಅವರು ಕೂಡ ಅಂಥದ್ದೇ ಪ್ರಸಂಗವನ್ನ, ಹಿರಿಯತನವನ್ನ ಪರಿಗಣಿಸಿಲ್ಲ, ಖಾತೆ ಹಂಚಿಕೆ ಸರಿಯಾಗಿ ಆಗಿಲ್ಲ ಅನ್ನುವಂತ ಬೇಸರವನ್ನು ಹೊಂದಿದ್ರೆ, ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಕ್ಕಂತ ಖಾತೆ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅನ್ನುವಂತ ಬೇಸರವನ್ನು ಇಟ್ಕೊಂಡಿರುವಂತದ್ದು. ಈ ಎಲ್ಲಾ ಗೊಂದಲಗಳು, ಬೇಸರಗಳು ಕರ್ನಾಟಕದ ಮಟ್ಟಿಗೆ ಏನು ಹೈಕಮಾಂಡ್ ಮಟ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇರುವಂತದ್ದು ಮತ್ತೆ ಗೊಂದಲಗಳು ಸರಿಪಡಿಸುವಂತದ್ದು ಅತ್ಯಂತ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ಸೇಮ್ ಟೈಮ್ ರಾಜ್ಯಸಭೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯ ಗೊಂದಲಗಳೇನಿದ್ದಾವೆ ಅದು ಸಹಜವಾಗಿ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇರುವಂತದ್ದು. ಹಾಗಾಗಿ ಸ್ವತಃ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಸಿದ್ದರಾಮಯ್ಯನವರನ್ನು ಕೂಡ ರಾಹುಲ್ ಗಾಂಧಿ ಅವರೀಗ ಪ್ರತ್ಯೇಕವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಾತುಕತೆಯನ್ನು ನಡೆಸಲಿಕ್ಕೆ, ಅಂದ್ರೆ ಊಟವನ್ನ ಮಾಡುವುದರ ಜೊತೆಗೆ ಇಲ್ಲಿಯ ಪ್ರಸ್ತುತವಾದಂತಹ ರಾಜಕೀಯ ವಿದ್ಯಮಾನಗಳೇ ನಡೀತಾ ಇದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಒಂದಷ್ಟು ಮನವೊಲಿಸುವಂತದ್ದು. ಯಾವ ರೀತಿ, ಯಾಕೆ ಖಾತೆಗಳನ್ನ ಕೊಡಲಾಗಿದೆ, ಈಗ ಕೊಟ್ಟಂತಹ ಖಾತೆಗಳ ಬದಲಾವಣೆ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ, ಈ ಎಲ್ಲಾ ವಿಚಾರಗಳನ್ನು ಕೂಡ ಸಿದ್ದರಾಮಯ್ಯನವರ ಜೊತೆಗೆ, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮತ್ತೆ ರಾಜ್ಯದ ಪ್ರಮುಖ ನಾಯಕರ ಜೊತೆಗೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಒಂದಷ್ಟು ಅವರ ರಾಜ್ಯ ನಾಯಕರಿಗೆ ಸೂಚನೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಆದ್ರೆ ರಾಹುಲ್ ಗಾಂಧಿ ಅವರ ಸೂಚನೆ ಕೊಟ್ಟ ನಂತರದಲ್ಲಿ ಆ ಸೂಚನೆಯನ್ನ ಹಿರಿಯ ಸಚಿವರು, ಶಾಸಕರು ಮತ್ತೆ ಸಚಿವರು ಎಲ್ಲರೂ ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸೂಚನೆಯನ್ನು ಪಾಲನೆ ಮಾಡ್ತಾರಾ ಇಲ್ವಾ, ಹೈಕಮಾಂಡ್ ಹಿರಿಯ ನಾಯಕರ ಅಸಮಾಧಾನ, ಹಿರಿಯ ಸಚಿವರ ಅಸಮಾಧಾನವನ್ನ ಯಾವ ರೀತಿ ತಣಿಸುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಈ ಸಭೆಯ ನಂತರದಲ್ಲಿ ಲಂಚ್ ಮೀಟಿಂಗ್ ನಡೀತಾ ಇದೆ. ಈ ಲಂಚ್ ಮೀಟಿಂಗ್ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.